ಸಂಬಂಧಗಳಲ್ಲಿ ಈಕ್ವಾಲಿಟಿ ಬರಲ್ಲ. ಈಕ್ವಾಲಿಟಿ ಬೇಕಿಲ್ಲ. ಸಮಾನತೆ ಅಂದರೆ ಸಮತೋಲನ, ಸಮಸಾರ, ಸಮವಾದ ಸಾರ, ಸಮತೋಲನ ಬರಬೇಕು. ಒಬ್ಬರಲ್ಲಿ ಒಬ್ಬರಿಗೆ ಸಮತೋಲನ. ಆ ಸಮತೋಲನ ಬರಬೇಕಾದ್ರೆ ನಾವು ಎಷ್ಟೋ ಸರಿ ಅಕ್ಸೆಪ್ಟ್ ಮಾಡಬೇಕಾಗತ್ತೆ, ಅಥವಾ ನಾವು ಬೇರೆಯವ್ರನ್ನ ಒಪ್ಪಿಸ್ಬೇಕಾಗತ್ತೆ, ಬಗ್ಬೇಕಾಗತ್ತೆ, ನಿಲ್ಲಬೇಕಾಗತ್ತೆ, ಒಬ್ರನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ, ಕಾಂಪ್ರಮೈಸ್ ಮಾಡಬೇಕಾಗುತ್ತೆ, ಎಲ್ಲ ಮಾಡಬೇಕಾಗತ್ತೆ. ಇದೆಲ್ಲ ಯಾವಾಗ ಸಾಧ್ಯ ನಮ್ಮ ಕೈಲಿ ಅಂದರೆ ನಮ್ಮಲ್ಲಿ ಬ್ಯಾಲೆನ್ಸ್ ಆದಾಗ ಮಾತ್ರ. ನಮ್ಮಲ್ಲಿ ದ್ವೇಷ ಇದ್ದರೆ ಅದನ್ನು ಪ್ರೀತಿ ಮಾಡಿಕೊಂಡು ಆ ಬ್ಯಾಲೆನ್ಸ್ ಮಾಡಿದ್ರೆ, ಯಾಕೆಂದರೆ ಈ ಬ್ಯಾಲೆನ್ಸ್ ಅನ್ನೋದೇನೆ ಕೊಟ್ಟು ತಗೊಳ್ಳೋದು. ಹೆಚ್ಚು ಕಮ್ಮಿ ಹಾಗೆ ಆಗಿ 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 ಆಮೇಲೆ ಒಂದು ಸಮತ್ವಕ್ಕೆ ಬರುತ್ತೆ. ಹಾಗೇನೆ 3 ಜನ ಇದ್ದರೆ ಅದು ಲೆಕ್ಕಾಚಾರ ಬೇರೆ. ಇದೊಂದು ನ್ಯಾಕ್. ಮನೆಯಲ್ಲಿ 4 ಜನ ಇದ್ದರೆ ಆ ಲೆಕ್ಕಾಚಾರ ಬೇರೆ. ಹಿಂದಿನ ಕಾಲದಲ್ಲಿ ಜಾಯಿಂಟ್ ಫ್ಯಾಮಿಲಿ ಇರೋದು, ಎಲ್ಲ ಡಿವೈಡ್ ಆಗಿಬಿಡ್ತಾ ಇತ್ತು. ಅಷ್ಟೊಂದು ಟೆನ್ಷನ್, ಅಷ್ಟೊಂದು ಭಾರ ಯಾರಿಗೂ ಬೀಳ್ತಾ ಇರಲಿಲ್ಲ. ಇವಾಗ 2-3 ಜನ ಇರೋದ್ರಿಂದ ಆ ಟೆನ್ಷನ್ ಎಲ್ಲ ತೊಗೋಬೇಕು. ಎಲ್ಲ ಮನೆ ಟೆನ್ಷನ್, ಕಷ್ಟ, ಸುಖ ಎಲ್ಲ ತೊಗೋಬೇಕಾಗತ್ತೆ. ಬ್ಯಾಲೆನ್ಸ್ ಆಗೋದು ಭಾಳ ಕಷ್ಟ. ಒಳಗಡೆ ನಾವು ಬ್ಯಾಲೆನ್ಸ್ ಮಾಡ್ಕೊಂಡಾಗ ನಮ್ಮ ಗುಣಗಳನ್ನ, ನಮ್ಮ ಸ್ವಭಾವಗಳನ್ನ, ನಮ್ಮ ಆ್ಯಟಿಟ್ಯೂಡ್ನ ಅವೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡಾಗ ಬೇರೆಯವ್ರ ಜೊತೆ ನಾವು ಒಂದೊಂದು ಸತಿ ಬಗ್ಬೋದು, ನಿಲ್ಬೋದು, ಒಪ್ಪಿಸ್ಬೋದು, ಎಲ್ಲ ಸಾಧ್ಯ.